ಮಾಜಿ ಕಾರ್ಪೊರೇಟರ್ ಕೊಲೆಗೈದವರು 24 ಗಂಟೆಯಲ್ಲೇ ಅಂದರ್. ನೆತ್ತರ ಕೋಡಿ ಹರಿಸಿದ್ದ ಸೂರ್ಯ ಪೀಟರ್ ಲಾಕ್ ಆಗಿದ್ದ ಹೇಗೆ? ಮತ್ತೆ ಮಂತ್ರಿ ಪಟ್ಟಕ್ಕೇರಲು ಸಾಹುಕಾರ್ ಹೆಣೆದ ರಣತಂತ್ರವೇನು? ನೋಡೋಣ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ್ದ ರೇಖಾ ಕದಿರೇಶ್ ಹತ್ಯೆ ಆರೋಪಿಗಳು ಲಾಕ್ ಆಗಿದ್ದ ಹೇಗೆ? ಬೆಂಗಳೂರಲ್ಲೇ ಅಡಗಿದ್ದ ಹಂತಕರ ಬೇಟೆಯಾಡಿದ ಹೇಗೆ ಖಾಕಿ ಪಡೆ? ಎಫ್ಐಆರ್ ಯಾರ್ಯಾರ ಹೆಸರನ್ನ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ? ನೋಡೋಣ ರೇಖಾ ಕದಿರೇಶ್ ಹತ್ಯೆ ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಕೊಲೆ ಪ್ರಕರಣದ ಆರೋಪಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೀಟರ್ ಸೂರ್ಯನನ್ನ ಅರೆಸ್ಟ್ ಮಾಡಲಾಗಿದೆ. ಇಡೀ ಬೆಂಗಳೂರಲ್ಲೇ ಬೆಚ್ಚಿ ಬೀಳಿಸಿದ್ದ ಆರೋಪಿಗಳನ್ನ 24 ಗಂಟೆಗಳಲ್ಲೇ ಪೊಲೀಸರು ಖೆಡ್ಡಾಗಿ ಬೀಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದಂತೆ 24 ಗಂಟೆಗಳಲ್ಲೇ ಬಂಧಿಸಿದ್ದಾರೆ. ರೇಖಾ ಕದಿರೇಶ್ ಹತ್ಯೆ ಆರೋಪಿಗಳ ಕಾಲಿಗೆ ಗುಂಡು ಹಾರಿಸಿ ಪೊಲೀಸರು ಬಂಧಿಸಿದ್ದಾರೆ. ಸುಮನಹಳ್ಳಿಯ ಶನಿ ಮಹಾತ್ಮ ದೇವಸ್ಥಾನದ ಬಳಿ ಬಂಧನಕ್ಕೆ ತೆರಳಿದ್ದ ವೇಳೆ ಪಿಎಸ್ಐ ಕಾನ್ಸ್ಟೇಬಲ್ ಮೇಲೆ ಪೀಟರ್ ಸೂರ್ಯ ಹಲ್ಲೆ ಮಾಡಲು ಯತ್ನಿಸಿದ್ದಾರೆ. ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದ ಆರೋಪಿಗಳಿಗೆ ಶರಣಾಗುವಂತೆ ಸೂಚಿಸಿದ್ರೂ ಕೇಳಿಲ್ಲ. ಹೀಗಾಗಿ ಫೈರಿಂಗ್ ಮಾಡಿ ಬಂಧಿಸಲಾಗಿದೆ. ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಕೊಲೆ ಪ್ರಕರಣ ಸಂಬಂಧ ರೇಖಾ ಸಂಬಂಧಿ ಸಂಜಯ್ ದೂರಿನ ಮೇರೆಗೆ ಬೆಂಗಳೂರಿನ ಕಾಟನ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಕಾಟನ್ಪೇಟೆಯ ಆಂಜಿನಪ್ಪ ಗಾರ್ಡನ್ ಬಳಿ ಹತ್ಯೆಯಾಗಿದೆ. ಜೂನ್ 24ರ ಬೆಳಗ್ಗೆ 10 ರಿಂದ 11 ಗಂಟೆ ನಡುವೆ ದುಷ್ಕೃತ್ಯ ನಡೆದಿದೆ ಅಂತ ಎಫ್ಐಆರ್ನಲ್ಲಿ ಪೊಲೀಸರು ಆರೋಪಿಗಳ ಹೆಸರು ನಮೂದಿಸಿದ್ದಾರೆ. ಸೂರ್ಯ A1, ಪೀಟರ್ A2 ಇತರರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಟಿಆರ್ ಮಿಲ್ ಚಿತಾಗಾರದಲ್ಲಿ ರೇಖಾ ಕದಿರೇಶ್ ಶವ ಸಂಸ್ಕಾರ ನೆರವೇರಿಸಲಾಗಿದೆ. ಬೆಂಗಳೂರಿನ ಚಾಮರಾಜಪೇಟೆಯ ಟಿಆರ್ ಮಿಲ್ ಚಿತಾಗಾರದಲ್ಲಿ ರೇಖಾ ಕದಿರೇಶ್ರ ಚಿತೆಗೆ ಪುತ್ರ ಅಗ್ನಿಸ್ಪರ್ಶ ಮಾಡಿದ್ದಾನೆ. ಬಿಬಿಎಂಪಿ ಛಲವಾದಿಪಾಳ್ಯ ವಾರ್ಡ್ ಸದಸ್ಯೆಯಾಗಿದ್ದ ರೇಖಾ ಕದಿರೇಶ್ರನ್ನ ನಿನ್ನೆ ಬೆಳಗ್ಗೆ ದುಷ್ಕರ್ಮಿಗಳು ಹತ್ಯೆಗೈದಿದ್ರು. ಮಾಜಿ ಕಾರ್ಪೊರೇಟರ್ ರೇಖಾ ಕದಿರೇಶ್ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದ್ದು ಆರೋಪಿಗಳಿಗೆ ಪೊಲೀಸರು ಗುಂಡೇಟು ನೀಡಿ ಬಂಧಿಸಿದ್ದಾರೆ. ಇದಕ್ಕೂ ಮುನ್ನ ರೇಖಾ ಕೊಲೆಗೆ ಕಾರಣರಾದವರು ಎನ್ನಲಾದವರು ಖಾಕಿ ತೆಕ್ಕಿಗೆ ಬಿದ್ದಿದ್ರು. ಕೊಲೆ ಸಂಬಂಧ ಪಶ್ಚಿಮ ವಿಭಾಗ ಪೊಲೀಸರು ಕದಿರೇಶ್ ಅಕ್ಕ ಮಾಲಾರ ಪುತ್ರ ಅರುಳ್ ಹಾಗೂ ಕದಿರೇಶ್ ತಮ್ಮ ಸುರೇಶ್ನನ್ನ ವಶಕ್ಕೆ ಪಡೆದಿದ್ರು. ಕೌಟುಂಬಿಕ ಕಲಹಕ್ಕೆ ರೇಖಾ ಕದಿರೇಶ್ ಹತ್ಯೆ ನಡೆದಿರೋ ಶಂಕೆ ವ್ಯಕ್ತವಾಗಿದೆ. ಕದಿರೇಶ್ ಸಂಪಾದನೆ ಮಾಡಿದ್ದ ಆಸ್ತಿ, ರಾಜಕೀಯ ಲಾಭವೆಲ್ಲವೂ ರೇಖಾಗೆ ಸಿಕ್ಕಿತ್ತು. ಆದರೆ ಕದಿರೇಶ್ ಕುಟುಂಬ ಹಾಗೂ ಕದಿರೇಶ್ ಜೊತೆಗಿದ್ದ ಯಾರಿಗೂ ರೇಖಾ ಕ್ಯಾರೆ ಎಂತಿರ್ಲಿಲ್ವಂತೆ. ಅಲ್ಲದೆ ಮುಂದಿನ ಎಲೆಕ್ಷನ್ನಲ್ಲಿಯೂ ನಿಲ್ಲುವ ಪ್ಲಾನ್ ಮಾಡಿದ್ರಂತೆ. ಹೀಗಾಗಿ ಸ್ಕೆಚ್ ಹಾಕಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಹಗಲೇ ಬಿಬಿಎಂಪಿ ಮಾಜಿ ಸದಸ್ಯೆ ರೇಖಾ ಕದಿರೇಶ್ ಹತ್ಯೆಯಿಂದ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಹೀಗಾಗಿ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ ಪೊಲೀಸರು ಕಾಟನ್ಪೇಟೆ ಠಾಣೆಯಲ್ಲಿ ವಿಚಾರಣೆ ನಡೆಸಿದ್ದಾರೆ. ತಡರಾತ್ರಿ 50 ಜನರನ್ನ ಕರೆತಂದು ವಿಚಾರಣೆಗೆ ಒಳಪಡಿಸಿದ್ರು. ಕಿಮ್ಸ್ ಆಸ್ಪತ್ರೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು ಭೇಟಿ ನೀಡಿದ್ರು. ಬಳಿಕ ಮಾತನಾಡಿದ ನಳಿನ್ ಕುಮಾರ್ ಕಟೀಲು, ರೇಖಾ ಕದಿರೇಶ್ ಛಲವಾದಿಪಾಳ್ಯ ವ್ಯಾಪ್ತಿಯಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬಿದ್ರು. ತಪ್ಪಿತಸ್ಥರು ಯಾರೇ ಆಗಿದ್ರೂ ಕ್ರಮ ಕೈಗೊಳ್ಳಬೇಕು. ಪ್ರಕರಣದ ಹಿಂದೆ ಯಾರೇ ಇದ್ರೂ ಬಿಡಬಾರದು ಅಂತ ಒತ್ತಾಯಿಸಿದ್ರು. ರೇಖಾ ಕದಿರೇಶ್ ಮೃತದೇಹ ಇಟ್ಟಿದ್ದ ಕಿಮ್ಸ್ ಶವಾಗಾರಕ್ಕೆ ಬಿಜೆಪಿ ಸಂಸದ ಪಿಸಿ ಮೋಹನ್ ಭೇಟಿ ನೀಡಿದ್ರು. ಈ ವೇಳೆ ರೇಖಾ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ ಅವರು ಸಾಂತ್ವನ ಹೇಳಿದ್ರು. ಬಳಿಕ ಮಾತನಾಡಿದ ಪಿಸಿ ಮೋಹನ್, 3 ವರ್ಷದ ಹಿಂದೆ ರೇಖಾ ಪತಿ ಕದಿರೇಶ್ ಹತ್ಯೆಯಾಗಿತ್ತು. ಇದೀಗ ರೇಖಾ ಕದಿರೇಶ್ರನ್ನ ಹತ್ಯೆ ಮಾಡಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು. ಇಂತಹ ಘಟನೆ ಮರುಕಳಿಸಬಾರದು ಅಂತ ಒತ್ತಾಯಿಸಿದ್ರು. ರೇಖಾ ರಾಜಕೀಯವಾಗಿ ಬೆಳೀತಾ ಇರೋದು ಅವರ ಬಾಳಿಗೆ ಮುಳುವಾಯ್ತಾ? ರೇಖಾ ವಿರುದ್ಧ ಕದಿರೇಶ್ ಕುಟುಂಬಸ್ಥರೇ ಕತ್ತಿಮಸ್ತಿದ್ದು ಯಾಕೆ? ಮಾಜಿ ಕಾರ್ಪೊರೇಟರ್ ಹತ್ಯೆಗೆ ಸ್ಕೆಚ್ ಹಾಕಿದ್ದವರು ಯಾರ್ಯಾರು? ನೋಡೋಣ ಇನ್ಸೈಡ್ ಕಹಾನಿ ನ್ಯೂಸ್ ಟಾಪ್ 9 ನಲ್ಲಿ. ಮಾಜಿ ಕಾರ್ಪೊರೇಟರ್ ರೇಖಾ ಹತ್ಯೆ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ರೇಖಾ ಕದಿರೇಶ್ ಹತ್ಯೆ ಬಗ್ಗೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ತನಿಖೆಯಲ್ಲಿ ಆರೋಪಿಗಳ ಸ್ಫೋಟಕ ಮಾಹಿತಿ ಬಯಲಾಗುತ್ತಿದೆ. ಕಳೆದ 6-7 ತಿಂಗಳಿಂದ ಸ್ಕೆಚ್ ಹಾಕಿದಂತ ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡಿ ಹತ್ಯೆ ಮಾಡಿದ್ದಾರೆ. ರೇಖಾ ಕದಿರೇಶ್ ಕೊಲೆ ಬೆನ್ನು ಹತ್ತಿದಂತ ಪೊಲೀಸರಿಗೆ ಹಲವು ಮಹತ್ವದ ಮಾಹಿತಿ ಸಿಕ್ಕಿದೆ. ಕಾಟನ್ಪೇಟೆಯಲ್ಲಿ ಸದ್ದಿಲ್ಲದೆ ಕೊಂಚ ಸುಳಿವು ಸಿಕ್ತಿದ್ದಂತೆ ಕದಿರೇಶ್ ಕುಟುಂಬ ಆಧಿಪತ್ಯ ಸ್ಥಾಪಿಸಿತ್ತು. ಬರೋಬ್ಬರಿ 20 ವರ್ಷ ಕಳ್ಳಬಟ್ಟಿ ದಂಧೆ ನಡೆಸಿದ್ದು, ಕುಟುಂಬದ ಹಲವರ ವಿರುದ್ಧ ಕಳ್ಳಬಟ್ಟಿ ಕೇಸ್ ದಾಖಲಾಗಿದೆ. ಜೊತೆಗೆ ಕೊಲೆ ಬೆದರಿಕೆ ಸೇರಿ ಹಲವಾರು ಕೇಸ್ಗಳಿದ್ದು, ಕದಿರೇಶ್ ವಿರುದ್ಧವೂ 4ಕ್ಕೂ ಅಧಿಕ ಕೇಸ್ಗಳಿತ್ತು.
ರಾಜಕೀಯಕ್ಕೆ ಎಂಟ್ರಿ ಕೊಡೋ ಮೂಲಕ ಕದಿರೇಶ್ ಫ್ಯಾಮಿಲಿಗೆ ಮತ್ತಷ್ಟು ಬಲ ಬಂದಿತ್ತು. ಮಾಜಿ ಕಾರ್ಪೊರೇಟರ್ ಕದಿರೇಶ್ ಕುಟುಂಬ ಫುಲ್ ಸ್ಟ್ರಾಂಗ್ ಆಗಿತ್ತು. ತಮ್ಮ ಕೃತ್ಯಗಳ ಜೊತೆಗೆ ಸಮಾಜ ಸೇವೆ ಆರಂಭಿಸಿದ್ದ ಕದಿರೇಶ್ ಫ್ಯಾಮಿಲಿ ಬಲದೊಂದಿಗೆ ಬಿಬಿಎಂಪಿ ಚುನಾವಣೆಯಲ್ಲಿ ಗೆದ್ದಿದ್ರು. ಕದಿರೇಶ್ಗೆ ಅಧಿಕಾರ ಸಿಗ್ತಾ ಇದ್ದ ಹಾಗೆ ತಮ್ಮ ಕೃತ್ಯಗಳನ್ನ ಮರೆಮಾಚಿದ್ರು. ಇದೇ ವೇಳೆ ಏರಿಯಾದಲ್ಲಿ ಉತ್ತಮ ಕೆಲಸಗಳನ್ನ ಆರಂಭಿಸಿದ ಕದಿರೇಶ್ ರಾಜಕೀಯ ಸಮಾಜ ಸೇವೆಯಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡಿದ್ದ. ಅಧಿಕಾರದ ಗದ್ದುಗೆಯಲ್ಲೇ ಸಮಾಜ ಸೇವೆ ಮಾಡಿದ್ದ ಕದಿರೇಶ್ ಮೊದಲ ಹೆಂಡತಿ ಇರುವಾಗಲೇ ರೇಖಾರನ್ನ ಎರಡನೇ ಮದುವೆ ಆಗಿದ್ರು. ಆದರೆ ರೇಖಾ ಮದುವೆ ಬಳಿಕ ಸದ್ದಿಲ್ಲದೆ ಮನೆಯಲ್ಲೇ ದ್ವೇಷ ಶುರುವಾಗಿತ್ತು. ಕದಿರೇಶ್ ಕುಟುಂಬ ವ್ಯವಹಾರಗಳನ್ನ ಪ್ರತ್ಯೇಕವಾಗಿ ನಡೆಸಿಕೊಂಡಿದ್ದ ಸಮಯದಲ್ಲೇ 2018ರಲ್ಲಿ ಕದಿರೇಶ್ ಭೀಕರವಾಗಿ ಹತ್ಯೆಯಾಗಿದ್ದ. ಕದಿರೇಶ್ ಹತ್ಯೆ ಬಳಿಕ ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದ ರೇಖಾ ಏರಿಯಾದಲ್ಲಿ ತನ್ನದೇ ಆದ ಹೊಸ ಛಾಪು ಮೂಡಿಸಿದ್ರು. ಸಮಾಜ ಸೇವೆ ಹಾಗೂ ಹಲವು ಕಾರ್ಯಕ್ರಮಗಳಿಂದ ಗುರುತಿಸಿಕೊಂಡಿದ್ರು. ಮುಂಬರುವ ಚುನಾವಣೆಯಲ್ಲೂ ರೇಖಾ ಕದಿರೇಶ್ಗೆ ಟಿಕೆಟ್ ಫಿಕ್ಸ್ ಅನ್ನೋ ಮಾತು ಅಧಿಕಾರದಲ್ಲಿದ್ದಾಗಲೇ ಶುರುವಾಗಿತ್ತು. ಹೀಗಾಗಿ ಸ್ಕೆಚ್ ಹಾಕಿ ರೇಖಾ ಕದಿರೇಶ್ರನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ರೇಖಾ ಕದಿರೇಶ್ ಬರ್ಬರ ಹತ್ಯೆಗೆ ಹಲವಾರು ವಿಚಾರಗಳು ಕಾರಣವಾಗಿದೆ. ರಾಜಕೀಯ ಲಾಭ, ಅಧಿಕಾರ, ಹಣ, ದ್ವೇಷಕ್ಕಾಗಿ ಹತ್ಯೆ ನಡೆಸಲಾಗಿದೆ. ಕೊಲೆಯಲ್ಲಿ ಸೂತ್ರಧಾರರು ಹಲವರಾಗಿದ್ದು ಪಾತ್ರಧಾರರು ಮಾತ್ರ 3 ಮಂದಿ ಅಂತ ಹೇಳಲಾಗ್ತಿದೆ. ಪತಿ ಕದಿರೇಶ್ ಕೊಲೆಯಾದ ಬಳಿಕ ಒಂಟಿಯಾಗಿದ್ದ ರೇಖಾ ತನ್ನ ಮಗಳ ಬಿಟಿಎಂ ಲೇಔಟ್ ಮನೆಗೆ ಮಗನನ್ನ ಶಿಫ್ಟ್ ಮಾಡಿಸಿದ್ರು. ತಾನೊಬ್ಬಳೇ ಒಂಟಿಯಾಗಿ ವಾಸವಿದ್ದ ವೇಳೆ ರೇಖಾ ಪೀಟರ್ ಜೊತೆ ಆತ್ಮೀಯತೆ ಬೆಳೆಸಿಕೊಂಡಿದ್ರು. ಆದ್ರೆ ಇತ್ತೀಚೆಗೆ ರೇಖಾ ಬೇರೊಬ್ಬನ ಪರಿಚಯ ಮಾಡಿಕೊಂಡಿದ್ರು ಎನ್ನಲಾಗಿದ್ದು ಆತನ ಜೊತೆ ಹೆಚ್ಚಾಗಿ ಇರ್ತಿದ್ರಂತೆ. ರೇಖಾ ಕದಿರೇಶ್ ಬರ್ಬರ ಹತ್ಯೆಗೆ ಕುಟುಂಬದ ಮತ್ಸರವೇ ಕಾರಣ ಎನ್ನಲಾಗಿದೆ. ರೇಖಾಗೆ ಮುಂದಿನ ಪಾಲಿಕೆ ಎಲೆಕ್ಷನ್ ನಲ್ಲಿ ಟಿಕೆಟ್ ಪಕ್ಕ ಎನ್ನಲಾಗಿತ್ತು. ಆದರೆ ಕದಿರೇಶ್ ಸಹೋದರಿ ಮಾಲಾ ಹೊಸ ತಂತ್ರ ಮಾಡಿದ್ರು. ಮುಂದಿನ ಚುನಾವಣೆಗೆ ಪುತ್ರ ಅರುಳ್ ಸ್ಪರ್ಧೆ ಮಾಡಿಸಲು ಮಾಲಾ ಪ್ಲಾನ್ ಮಾಡಿದ್ರು. ಅದೇ ವೇಳೆ ಮಹಿಳಾ ಮೀಸಲು ಅಡಿ ಸ್ಪರ್ಧಿಸಲು ರೇಖಾ ಪ್ರತಿತಂತ್ರ ರೂಪಿಸಿದ್ರು. ಹೇಗಾದ್ರೂ ಮಾಡಿ ರೇಖಾಳಿಂದ ಅಧಿಕಾರ ಕಸಿಯಲು ಪ್ಲಾನ್ ಮಾಡಿದ್ದ ಮಾಲಾ ಕುಟುಂಬ ಅರುಳ್ ಬದಲಾಗಿ ಆತನ ಪತ್ನಿಗೆ ಚುನಾವಣೆಯಲ್ಲಿ ನಿಲ್ಲಿಸಲು ಮುಂದಾಗಿತ್ತು. ಆದರೆ ಏರಿಯಾದಲ್ಲಿ ಹೆಚ್ಚು ಕೆಲಸ ಮಾಡಿದ್ರಿಂದ ರೇಖಾಗೆ ಹೆಚ್ಚು ಬೆಂಬಲ ಸಿಗುವಂತ ಅನುಮಾನದಲ್ಲೇ ಸದ್ದಿಲ್ಲದೆ ಗುಂಪು ಒಂದಾಗಿತ್ತು. ಮಾಲಾ ಕುಟುಂಬದ ಜೊತೆ ಸೇರಿಕೊಂಡ ಪೀಟರ್ ರೇಖಾ ಅಧಿಕಾರಾವಧಿ ಮುಗಿತಿದ್ದಂತೆ ಮೀಟಿಂಗ್ ಮಾಡಿದ್ರು. ಆ ಬಳಿಕವೇ ತಂತ್ರ ಪ್ರತಿತಂತ್ರಗಳಿಗೆ ಷಡ್ಯಂತ್ರ ರೆಡಿಯಾಗಿತ್ತು. ರಾಜ್ಯದಲ್ಲಿ ಶಾಲಾರಂಭಕ್ಕೆ ಯಾವತ್ತು ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತೆ? ಸಚಿವ ಸುರೇಶ್ ಕುಮಾರ್ ಸಭೆಯಲ್ಲಿ ಜಿಲ್ಲಾ ನಿರ್ದೇಶಕರು ಮನವಿ ಮಾಡಿದ್ದೇನು? ಖಾಸಗಿ ಶಾಲೆಗಳು ಪೋಷಕರ ಫೀಸ್ ವಾರ್ ಬಗ್ಗೆ ಸಚಿವರು ಹೇಳಿದ್ದೇನು? ನೋಡೋಣ ಸ್ಕೂಲ್ ಓಪನ್ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ 2ನೇ ಅಲೆ ಇಳಿಕೆ ಬೆನ್ನಲ್ಲೇ ಶಾಲೆ ಆರಂಭದ ಚರ್ಚೆ ಶುರುವಾಗಿದೆ. ಇದೇ ವಿಚಾರವಾಗಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸಚಿವ ಸುರೇಶ್ ಕುಮಾರ್ ಸಭೆ ನಡೆಸಿದ್ರು. ಜಿಲ್ಲಾ ನಿರ್ದೇಶಕರು, ಉಪನಿರ್ದೇಶಕರು, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆಯ ಆಯುಕ್ತ ಸೇರಿ ಹಲವರು ಸಭೆಯಲ್ಲಿ ಭಾಗಿಯಾಗಿದ್ರು. ಶಾಲೆ ಆರಂಭದ ಬಗ್ಗೆ ಸೋಮವಾರ ಅಂತಿಮ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಸಚಿವ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಮುಂದಿನ ಸೋಮವಾರ ಆರೋಗ್ಯ ಇಲಾಖೆ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತೇವೆ. ಇಂದು ಶಾಲೆ ಆರಂಭದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ರಾಜ್ಯದಲ್ಲಿ ಸದ್ಯ ವಿದ್ಯಾಗಮ ಶುರು ಮಾಡಿದ್ದು, ಕಲಿಕಾ ದಿನಚರಿ ಬಗ್ಗೆ ಕೂಡ ಯೋಚನೆ ಮಾಡಿದ್ದೇವೆ. ಶಾಲೆ ಆರಂಭದ ಬಗ್ಗೆ ತಜ್ಞರು ಅಭಿಪ್ರಾಯ ತಿಳಿಸಿದ್ದಾರೆ ಎಂದು ಸುರೇಶ್ ಕುಮಾರ್ ಹೇಳಿದರು. ಖಾಸಗಿ ಶಾಲೆಗಳು ಹಾಗೂ ಪೋಷಕರ ನಡುವೆ ದಿನದಿಂದ ದಿನಕ್ಕೆ ಫೀಸ್ ಜಟಾಪಟಿ ನಡೆಯುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಸುರೇಶ್ ಕುಮಾರ್, ಫೀಸ್ ವಿಚಾರ ಕೋರ್ಟ್ ಮೆಟ್ಟಿಲೇರಿದ್ದು, ಕೋರ್ಟ್ ಆದೇಶ ಬಂದ ಮೇಲೆ ನಿರ್ಧಾರ ಮಾಡ್ತೇವೆ ಅಂತ ಹೇಳಿದ್ರು. ಅಲ್ಲದೆ ಈ ಬಗ್ಗೆ ಈಗಾಗಲೇ ಸರ್ಕಾರದ ಗಮನ ಸೆಳೆದಿದ್ದೇವೆ ಎಂದು ಸ್ಪಷ್ಟಪಡಿಸಿದ್ರು. ಶಾಲೆ ಆರಂಭ ಮಾಡುವಂತೆ ಜಿಲ್ಲಾ ನಿರ್ದೇಶಕರು ಸಚಿವ ಸುರೇಶ್ ಕುಮಾರ್ಗೆ ಮನವಿ ಮಾಡಿದ್ದಾರೆ. ವಿದ್ಯಾರ್ಥಿಗಳು ಶಾಲೆಗೆ ಬರುವುದಕ್ಕೆ ಕಾತುರರಾಗಿದ್ದಾರೆ ಅಂತ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾ ನಿರ್ದೇಶಕರು ತಿಳಿಸಿದ್ದಾರೆ. ಕಳೆದ 15 ತಿಂಗಳಿನಿಂದ ಮಕ್ಕಳು ಶಾಲೆ ಮುಖ ನೋಡಿಲ್ಲ. ಹೀಗಾಗಿ ಶಾಲೆ ಆರಂಭಕ್ಕೆ ಯೋಜನೆ ರೂಪಿಸುವಂತೆ ಸುರೇಶ್ ಕುಮಾರ್ಗೆ ಜಿಲ್ಲಾ ನಿರ್ದೇಶಕರು ಮನವಿ ಸಲ್ಲಿಸಿದ್ರು. ರಾಜ್ಯದಲ್ಲಿ ಶಾಲೆ ಆರಂಭಕ್ಕೆ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಸರ್ಕಾರಿ ಶಾಲೆಗಳನ್ನು ತೆರೆಯಲು ಸರ್ಕಾರಕ್ಕೆ ತಜ್ಞರು ಸಲಹೆ ನೀಡಿದ್ದಾರೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಈಗಾಗಲೇ ವರದಿ ನೀಡಿದೆ. ತಾಂತ್ರಿಕ ಸಲಹಾ ಸಮಿತಿ ವರದಿ ಬೆನ್ನಲ್ಲೇ ತಜ್ಞರು ಸಲಹೆ ನೀಡಿದ್ದು, ಪ್ರಾಥಮಿಕ ಹಂತದಲ್ಲಿ ಸರ್ಕಾರಿ ಶಾಲೆಗಳನ್ನು ಮಾತ್ರ ಆರಂಭಿಸಿ ಅಂತ ಹೇಳಿದ್ದಾರೆ.
ರಾಜ್ಯದಲ್ಲಿ 50ಕ್ಕಿಂತ ಕಡಿಮೆ ಮಕ್ಕಳಿರುವ 22,000 ಶಾಲೆಗಳಿವೆ. 22,000 ಸರ್ಕಾರಿ ಶಾಲೆಗಳಲ್ಲಿ 5ರಿಂದ 6 ಕೊಠಡಿಗಳು ಇವೆ. ಒಂದೊಂದು ಕೊಠಡಿಯಲ್ಲಿ 8ರಿಂದ 10 ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನ ಮಾಡಿ, ದೈಹಿಕ ಅಂತರ, ಮಾಸ್ಕ್ ಕಡ್ಡಾಯ ಮಾಡಿ ಸುರಕ್ಷಿತವಾಗಿ ಶಾಲೆ ನಡೆಸಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಇನ್ನು ಖಾಸಗಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಾಕಷ್ಟು ಹೆಚ್ಚಾಗಿರುತ್ತೆ. ಹೀಗಾಗಿ ದೈಹಿಕ ಅಂತರ ಪಾಲನೆ ಕಷ್ಟವಾಗಲಿದ್ದು, ಕೇವಲ ಸರ್ಕಾರಿ ಶಾಲೆಗಳನ್ನು ಮಾತ್ರ ಆರಂಭಿಸುವಂತೆ ತಜ್ಞರು ತಿಳಿಸಿದ್ದಾರೆ. ಶಾಲೆ ಓಪನ್ ಮಾಡಿದ್ರೆ ಸರ್ಕಾರಿ ಶಾಲಾ ಮಕ್ಕಳ ಕಲಿಕೆಗೆ ಅನುಕೂಲ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ವ್ಯವಸ್ಥೆಯೇ ಇಲ್ಲ. ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗಲು ಮಕ್ಕಳ ಬಳಿ ಮೊಬೈಲ್ ಇಲ್ಲ. ಪೋಷಕರು ಮಕ್ಕಳಿಗೆ ಮೊಬೈಲ್ ಕೊಡಿಸಿದ್ರೂ ನೆಟ್ವರ್ಕ್ ಸಿಗಲ್ಲ. ಅಲ್ಲದೆ ಖಾಸಗಿ ಶಾಲಾ ಮಕ್ಕಳಿಗೆ ಸಿಗೋ ಸೌಲಭ್ಯ ಸರ್ಕಾರಿ ಶಾಲಾ ಮಕ್ಕಳಿಗಿಲ್ಲ. ಹೀಗಾಗಿ ಈ ಎಲ್ಲಾ ಕಾರಣಗಳಿಂದ ತಜ್ಞರು ಸರ್ಕಾರಿ ಶಾಲೆ ಓಪನ್ಗೆ ಸಲಹೆ ನೀಡಿದ್ದಾರೆ. ಸರ್ಕಾರಿ ಶಾಲೆ ತೆರೆಯದೆ ಹಳ್ಳಿಗಳಲ್ಲಿ ಜೀವನವೇ ಏರುಪೇರಾಗಿದೆ. ಸರ್ಕಾರಿ ಶಾಲೆ ಮುಚ್ಚಿದ ಪರಿಣಾಮ ನೂರಾರು ಸಮಸ್ಯೆ ಉಲ್ಬಣವಾಗಿದ್ದು, ಗ್ರಾಮೀಣ ಭಾಗದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುವ ಭೀತಿ ಕಾಡ್ತಿದೆ. ಶಾಲೆ ಮುಚ್ಚಿರೋದ್ರಿಂದ ಮಕ್ಕಳು ಬಾಲ ಕಾರ್ಮಿಕರಾಗ್ತಿದ್ದಾರೆ. ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಬಾಲ್ಯ ವಿವಾಹಗಳು ಕೂಡ ಹೆಚ್ಚಾಗ್ತಿವೆ. ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋಕೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಳ್ಳಿಗಳಲ್ಲಿ ಸರಿಯಾದ ಉಪಕರಣ ಇಲ್ಲ, ಜೊತೆಗೆ ನೆಟ್ವರ್ಕ್ ಸಿಗ್ತಿಲ್ಲ. ಹೀಗಾಗಿ ಹಳ್ಳಿಗಳಲ್ಲಿ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ಬೀರ್ತಿದೆ. ಹೀಗಾಗಿ ಮೊದಲ ಹಂತದಲ್ಲಿ ಸರ್ಕಾರಿ ಶಾಲೆ ಆರಂಭಕ್ಕೆ ಸರ್ಕಾರಕ್ಕೆ ಶಿಕ್ಷಣ ತಜ್ಞರು ಸಲಹೆ ನೀಡಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮುನ್ನೆಚ್ಚರಿಕೆಯೊಂದಿಗೆ ಶಾಲೆ ಆರಂಭಿಸಲಿ, ಪ್ರಾಥಮಿಕ ಹಂತದಲ್ಲೇ ಸರ್ಕಾರಿ ಶಾಲೆ ಆರಂಭಿಸಿ ಅಂತ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಜಿನೋಮ್ ಲ್ಯಾಬ್ ಆರಂಭಿಸಲಾಗುತ್ತೆ? ಸಂಜೆಯ ಸಿಎಂ ಬಿಎಸ್ವೈ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ? ಕೇರಳ, ಮಹಾರಾಷ್ಟ್ರ ಗಡಿ ಬಂದ್ ಮಾಡಲ್ಲ ಅಂತ ಸಚಿವ ಸುಧಾಕರ್ ಹೇಳಿದ್ದೇಕೆ? ನೋಡೋಣ ಡೆಡ್ಲಿ ಡೆಲ್ಟಾ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದಲ್ಲಿ ಡೆಲ್ಟಾ ಪ್ಲಸ್ ಕೇಸ್ಗಳು ತೀವ್ರ ಆತಂಕ ಮೂಡಿಸಿದೆ. ಹೀಗಾಗಿ ರಾಜ್ಯದಲ್ಲಿ 6 ಜಿನೋಮ್ ಲ್ಯಾಬ್ ಪ್ರಾರಂಭಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಶಿವಮೊಗ್ಗದ ಮೆಡಿಕಲ್ ಕಾಲೇಜು ಹಾಗೂ ಮಂಗಳೂರು ಮತ್ತು ವಿಜಯಪುರದ ಜಿಲ್ಲಾಸ್ಪತ್ರೆಗಳಲ್ಲಿ ಜಿನೋಮ್ ಲ್ಯಾಬ್ ಪ್ರಾರಂಭ ಮಾಡ್ತೀವಿ ಎಂದು ಸಚಿವ ಸುಧಾಕರ್ ತಿಳಿಸಿದರು. ರಾಜ್ಯದಲ್ಲಿ ಡೆಲ್ಟಾ ಪ್ಲಸ್ ವೈರಸ್ ನಿಯಂತ್ರಣ ವಿಚಾರವಾಗಿ ಸಂಜೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಹತ್ವದ ಸಭೆ ನಡೆಸಲಿದ್ದಾರೆ. ಮುಖ್ಯಮಂತ್ರಿ ನಿವಾಸ ಕಾವೇರಿಯಲ್ಲಿ ಸಂಜೆ 5:30ಕ್ಕೆ ಸಿಎಂ ಬಿಎಸ್ವೈ ಚರ್ಚಿಸಲಿದ್ದಾರೆ. ಕೋವಿಡ್ ನಿರ್ವಹಣೆ ಉಸ್ತುವಾರಿ ಸಚಿವರು, ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಿಗದಿಯಾಗಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸಭೆಯಲ್ಲಿ ಕೊರೋನಾ ಸೋಂಕು, ಡೆಲ್ಟಾ ಪ್ಲಸ್ ಕೇಸ್ಗಳ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದ್ದಾರೆ. ಈಗ ನಾವು ತೆಗೆದುಕೊಂಡಿರೋ ಕ್ರಮಗಳು ಸರಿಯಾಗಿ ಇದೆಯಾ? ಇನ್ನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾ ಅಂತ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಟೆಸ್ಟ್ ಹೆಚ್ಚಳ ಮಾಡಬೇಕಾ, ಮತ್ತೆ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ಬೇಕಾ ಅನ್ನೋದನ್ನ ಸಮಾಲೋಚನೆ ಮಾಡ್ತೇವೆ ಎಂದು ಸುಧಾಕರ್ ಹೇಳಿದರು. ಡೆಲ್ಟಾ ಪ್ಲಸ್ ಸೋಂಕಿತರಿಗೆ ಯಾರಿಗೂ ಗಂಭೀರ ಸಮಸ್ಯೆಯಾಗಿಲ್ಲ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. ಮೈಸೂರಿನಲ್ಲಿದ್ದ ಸೋಂಕಿತನಿಗೆ ಗುಣಲಕ್ಷಣಗಳೇ ಇರಲಿಲ್ಲ. ಬೆಂಗಳೂರಿನ ಸೋಂಕಿತನ ಸಂಪರ್ಕಿತರಿಗೆ ಸೋಂಕು ತಗುಲಿಲ್ಲ. ಡೆಲ್ಟಾ ಪ್ಲಸ್ ಸೋಂಕಿನ ಬಗ್ಗೆ ತಜ್ಞರು ಸಲಹೆ ಕೊಟ್ಟಿದ್ದು, ಚಿಕಿತ್ಸಾ ವಿಧಾನ ಸ್ವಲ್ಪ ಬದಲಿಸುವಂತೆ ಸೂಚನೆ ನೀಡಿದ್ದಾರೆ. ಔಷಧ ಬದಲಿಸುವಂತೆ ಸೂಚನೆ ನೀಡಿದ್ದಾರೆ ಎಂದು ಸಚಿವ ಕೆ ಸುಧಾಕರ್ ಹೇಳಿದರು. ಡೆಲ್ಟಾ ಭೀತಿ ಹೆಚ್ಚುತ್ತಿದ್ದು, ಗಡಿಭಾಗದಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ರು. ಕೇರಳದಲ್ಲಿ ಕೋವಿಡ್ ಪಾಸಿಟಿವಿಟಿ 10% ಹೀಗಾಗಿ ಗಡಿಭಾಗದಲ್ಲಿ ರ್ಯಾಂಡಮ್ ಟೆಸ್ಟ್ ಮಾಡಲು ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದೇನೆ. ಆದರೆ ಕೇರಳ, ಕರ್ನಾಟಕದ ಗಡಿಯನ್ನ ಬಂದ್ ಮಾಡಲ್ಲ. ಮಹಾರಾಷ್ಟ್ರದಿಂದ ಬರುವವರ ಮೇಲೂ ನಿಗಾ ಅತ್ಯಗತ್ಯ ಎಂದು ಸಚಿವರು ತಿಳಿಸಿದರು. ಡೆಲ್ಟಾ ಪ್ಲಸ್ ಪ್ರಭೇದದ ಕೊರೋನಾ ವೈರಸ್ಗೂ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಗಳೇ ಮದ್ದು ಅಂತ ತಜ್ಞರು ಹೇಳಿದ್ದಾರೆ. ಲಸಿಕೆಗಳು ರೋಗದ ತೀವ್ರ ಗಂಭೀರತೆಯನ್ನ ತಡೆಯಲಿವೆ. ಈ ಲಸಿಕೆಗಳನ್ನು ಹಾಕಿಸಿಕೊಂಡವರಲ್ಲಿ ಡೆಲ್ಟಾ ಪ್ಲಸ್ ಕಾಣಿಸಿಕೊಂಡ್ರೆ ಹೆಚ್ಚಿನ ಪರಿಣಾಮ ಬೀರುವುದಿಲ್ಲ. ಕೋವಿಡ್ ಲಸಿಕೆ ಹಾಕಿಸಿಕೊಂಡ್ರೆ ಆಸ್ಪತ್ರೆಗೆ ದಾಖಲಾಗುವುದನ್ನು ತಡೆಯಬಹುದು ಎಂದು ತಜ್ಞರು ಹೇಳಿದ್ದಾರೆ. 1 ಡೋಸ್ ಲಸಿಕೆ ಹಾಕಿಸಿಕೊಂಡ್ರೂ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತೆ ಎಂದು ಭಾರತದ ಐಸಿಎಂಆರ್ ಮಾಜಿ ಮುಖ್ಯಸ್ಥ ರಾಮನ್ ಗಂಗಾಖೇಡ್ಕರ್ ಹೇಳಿದ್ದಾರೆ.
ಡೆಲ್ಟಾ ಪ್ಲಸ್ ಪ್ರಭೇದದ ವಿರುದ್ಧ ಕೋವಿಶೀಲ್ಡ್ ಲಸಿಕೆಯಿಂದ ಕಡಿಮೆ ರಕ್ಷಣೆ ಸಿಗಲಿದೆ ಎಂದು ಇಂಗ್ಲೆಂಡ್ನ ಮೆಡಿಕಲ್ ಜರ್ನಲ್ ಲ್ಯಾನ್ಸೆಟ್ ಅಧ್ಯಯನ ವರದಿ ಮಾಡಿದೆ. ಕೋವಿಶೀಲ್ಡ್ ಲಸಿಕೆಯ 2 ಡೋಸ್ನಿಂದ 60% ರಕ್ಷಣೆ ಸಿಗಲಿದೆ. ಡೆಲ್ಟಾ ಪ್ಲಸ್ ವಿರುದ್ಧ ಸಿಂಗಲ್ ಡೋಸ್ ಕೋವಿಶೀಲ್ಡ್ ಲಸಿಕೆಯಿಂದ 33% ರಕ್ಷಣೆ ಸಿಗಲಿದೆ ಎಂದು ಲ್ಯಾನ್ಸೆಟ್ ಮೆಡಿಕಲ್ ಜರ್ನಲ್ ಅಧ್ಯಯನದಿಂದ ಮಾಹಿತಿ ಬೆಳಕಿಗೆ ಬಂದಿದೆ. ಭಾರತದಲ್ಲಿ ಸುಮಾರು 45,000 ಕೊರೋನಾ ಸ್ಯಾಂಪಲ್ಗಳ ಜೆನೋಮ್ ಸೀಕ್ವೆನ್ಸಿಂಗ್ ಮಾಡಲಾಗಿದೆ. ಇವುಗಳ ಪೈಕಿ 40 ಸ್ಯಾಂಪಲ್ಗಳಲ್ಲಿ ಮಾತ್ರ ಡೆಲ್ಟಾ ಪ್ಲಸ್ ಪ್ರಭೇದದ ವೈರಸ್ ಪತ್ತೆಯಾಗಿದೆ. ಮಹಾರಾಷ್ಟ್ರದಲ್ಲಿ 21, ಮಧ್ಯಪ್ರದೇಶದಲ್ಲಿ 6, ಕೇರಳದಲ್ಲಿ 3, ಕರ್ನಾಟಕದಲ್ಲಿ 2, ಆಂಧ್ರಪ್ರದೇಶ, ತಮಿಳುನಾಡು, ಜಮ್ಮು ಕಾಶ್ಮೀರದಲ್ಲಿ ತಲಾ 1 ಡೆಲ್ಟಾ ಪ್ಲಸ್ ಪ್ರಭೇದದ ವೈರಸ್ ಪ್ರಕರಣಗಳು ಪತ್ತೆಯಾಗಿವೆ. ಕೊರೋನಾದಿಂದ ರೂಪಾಂತರಗೊಂಡಿರೋ ಈ ಡೆಲ್ಟಾ ಪ್ಲಸ್ ದಾಳಿ ನಂತರ ದೇಹದಲ್ಲಿ ಹಲವು ಗುಣಲಕ್ಷಣಗಳು ಪತ್ತೆಯಾಗ್ತವೆ. ಗ್ಯಾಸ್ಟ್ರಿಕ್ ಹೆಚ್ಚಾಗುತ್ತಂತೆ ಏಕಾಏಕಿ ವಾಕರಿಕೆ ಆಗೋದ್ರ ಜೊತೆಗೆ ಮೂಗು ಬ್ಲಾಕ್ ಆಗೋದು, ಕಿವಿ ಕೇಳಿಸದಿರುವುದು ಮತ್ತು ರಕ್ತ ಹೆಪ್ಪುಗಟ್ಟುವಿಕೆ ಹಾಗೂ ಗ್ಯಾಂಗ್ರೀನ್ ಜೊತೆಗೆ ಹೊಟ್ಟೆ ನೋವು, ಕೀಲು ನೋವು ಕಾಣಿಸಿಕೊಳ್ಳುತ್ತಂತೆ. ಹಾನಗಲ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಲ್ಲೇ ಟಿಕೆಟ್ ಫೈಟ್ ಶುರುವಾಗಿದ್ದೇಕೆ? ಒಂದೇ ದಿನ ಅಮ್ಮ ಮತ್ತು ಮಗ ಜೀವ ಬಿಡೋದಕ್ಕೆ ಕಾರಣ ಏನು? ರೂಲ್ಸ್ ಬ್ರೇಕ್ ಮಾಡಿದ್ದ ಹೋಟೆಲ್ಗೆ ಬೀಗ ಹಾಕಿದ್ದು ಎಲ್ಲಿ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಸಿಎಂ ಉದಾಸಿ ನಿಧನದಿಂದ ತೆರವಾಗಿರೋ ಹಾವೇರಿ ಜಿಲ್ಲೆ ಹಾನಗಲ್ ಕ್ಷೇತ್ರದ ಸ್ಪರ್ಧೆಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈಟ್ ಶುರುವಾಗಿದೆ. ಬೈ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್ ಮತ್ತು ಶ್ರೀನಿವಾಸ್ ಮಾನೆ ಮಧ್ಯೆ ಟಿಕೆಟ್ ಜಟಾಪಟಿ ನಡೆದಿದೆ. ಮನೋಹರ್ ತಹಶೀಲ್ದಾರ್ ನೇತೃತ್ವದಲ್ಲಿ ನಿನ್ನೆ ಕೆಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರ ಸಭೆ ನಡೆದಿದ್ದು, ಪರಿಷತ್ ಸದಸ್ಯ ಶ್ರೀನಿವಾಸ್ ಮಾನೆಗೆ ಟಿಕೆಟ್ ನೀಡದಂತೆ ಪರೋಕ್ಷವಾಗಿ ಒತ್ತಾಯಿಸಲಾಗಿದೆ. ಹಾನಗಲ್ ತಾಲೂಕಿನವರಿಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿದ್ದಾರೆ. ಬೇರೆಯವರಿಗೆ ಟಿಕೆಟ್ ನೀಡಿದರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಮನೋಹರ್ ತಹಶೀಲ್ದಾರ್, ಟಿಕೆಟ್ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಆಗುವ ಪ್ರಶ್ನೆ ಇಲ್ಲ ಅಂತ ಹೈಕಮಾಂಡ್ಗೆ ಸಂದೇಶ ರವಾನಿಸಿದ್ದಾರೆ. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಮನೋಹರ್ ತಹಶೀಲ್ದಾರ್ಗೆ ಟಿಕೆಟ್ ಕೈತಪ್ಪಿದ್ದು, ಶ್ರೀನಿವಾಸ್ ಮಾನೆಗೆ ಟಿಕೆಟ್ ಸಿಕ್ಕಿತ್ತು. ಆದರೆ ನಿಧನರಾದ ಸಿಎಂ ಉದಾಸಿ ವಿರುದ್ಧ ಶ್ರೀನಿವಾಸ್ ಮಾನೆ ಪರಾಭವಗೊಂಡಿದ್ರು. ಸೋತ ನಂತರವೂ ಕ್ಷೇತ್ರದಲ್ಲಿ ಮನೆ ಮಾಡಿಕೊಂಡು ಪರಿಷತ್ ಸದಸ್ಯ ಮಾನೆ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದಾರೆ. ಸದ್ಯ ಟಿಕೆಟ್ ವಿಚಾರ ಇಬ್ಬರು ನಾಯಕರ ಮಧ್ಯೆ ಕಿತ್ತಾಟಕ್ಕೆ ಕಾರಣವಾಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಒಂದೇ ದಿನದಲ್ಲಿ ಕೊರೋನಾ ತಾಯಿ ಮಗನನ್ನ ಬಲಿ ಪಡೆದಿದೆ. ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪುತ್ರ ಭಜನ್ ನಿನ್ನೆ ಬೆಳಗ್ಗೆ ಮೃತಪಟ್ಟರೆ, ತಾಯಿ ಚಾಂದಿನಿಬಾಯಿ ಕೂಡ ಸಂಜೆ ವೇಳೆ ಕೊನೆಯುಸಿರು ಎಳೆದಿದ್ದಾರೆ. ಕಳೆದ 9 ದಿನಗಳ ಹಿಂದೆ ಮೃತ ಚಾಂದಿನಿಬಾಯಿ ಹಿರಿಯ ಪುತ್ರ ಕೊರೋನಾ ಸೋಂಕಿನಿಂದ ಉಸಿರು ಚೆಲ್ಲಿದ್ರು. ಮಂತ್ರಿಗಿರಿಗಾಗಿ ರಣತಂತ್ರ ಹೆಣೆದಿರೋ ಸಾಹುಕಾರ ಪರ ಈಶ್ವರಪ್ಪ ಬ್ಯಾಟ್ ಬೀಸಿದ ಹೇಗೆ? ಕ್ಷೇತ್ರ ಹುಡುಕಾಟದ ಬಗ್ಗೆ ಟಗರುಗೆ ಹಳ್ಳಿ ಹಕ್ಕಿ ಕುಟುಕಿದ ಹೇಗೆ? ಸಚಿವ ಆರ್ ಅಶೋಕ್ಗೆ ಪರಮೇಶ್ವರ್ ಆಶೀರ್ವಾದ ಮಾಡಿದ್ದೇನು? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9ನಲ್ಲಿ. ಮಠಕ್ಕೆ ಹೋದ್ರೆ ಮಂತ್ರಿಗಿರಿ ಸಿಗುತ್ತೆ ಅಂದ್ರೆ ಕ್ಯೂ ನಿಲ್ತಾ ಇದ್ರು. ರಾಜಕೀಯದಲ್ಲಿ ಯಾರು ಸನ್ಯಾಸಿಗಳೆಲ್ಲ ಪ್ರಯತ್ನ ಮಾಡ್ತಾರೆ ಅಂತ ಸಚಿವ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ. ರಮೇಶ್ ಜಾರಕಿಹೊಳಿ ಸುತ್ತೂರು ಮಠದ ಭೇಟಿಯ ಬಗ್ಗೆ ಕೆ ಎಸ್ ಈಶ್ವರಪ್ಪ ಪ್ರತಿಕ್ರಿಯಿಸಿದ್ದು, ಪರೋಕ್ಷವಾಗಿ ಜಾರಕಿಹೊಳಿಗೆ ಬೆಂಬಲ ಸೂಚಿಸಿದ್ದಾರೆ. ಆಶೀರ್ವಾದ ಪಡೆಯಲು ಅವರು ಮಠಕ್ಕೆ ಹೋಗಿರಬಹುದು, ಯಾರು ಬೇಕಾದ್ರೂ ಹೋಗಿ ಆಶೀರ್ವಾದ ಪಡೆಯಬಹುದು. ಮಂತ್ರಿ ಆಗಲು ಮಠಕ್ಕೆ ಭೇಟಿ ನೀಡಿದ್ದಾರೆ ಅನ್ನೋಕೆ ಸಾಧ್ಯವಿಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ಕ್ಷೇತ್ರಕ್ಕಾಗಿ ಹುಡುಕುವ ಪರಿಸ್ಥಿತಿ ಇದೆ ಅಂತ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಇಂತಹ ದುಸ್ಥಿತಿ ಬರಬಾರದಾಗಿತ್ತು. ಇಂತಹ ಸಂದರ್ಭದಲ್ಲಿ ಸಿಎಂ ಅಂತ ಹೇಳೋದು ಸರಿಯಲ್ಲ. ಅವರು ಗೆದ್ದು ಬಂದ ಬಳಿಕ ಆ ಬಗ್ಗೆ ಚರ್ಚೆ ಆಗುತ್ತೆ. ಸಿಎಂ ಆಗಿದ್ದವರೇ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋತಿದ್ದೇಕೆ ಅಂತ ವಿಶ್ವನಾಥ್ ಪ್ರಶ್ನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಶಿಷ್ಯಂದ್ರು 150 ಸೀಟ್ ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 130 ಇದ್ದ ಸ್ಥಾನ 70ಕ್ಕೆ ಏಕೆ ಇಳಿತು ಅಂತ ವಿಶ್ವನಾಥ್ ಪ್ರಶ್ನಿಸಿದ್ದಾರೆ. ಸಿಎಂ ಸ್ಥಾನ ಅಂದ್ರೆ ಉಂಡು ಬಿಸಾಡೋದಲ್ಲ, ಸ್ವಚ್ಛವಾಗಿಟ್ಟು ಮುಂದೆ ಬರೋರಿಗೆ ಅವಕಾಶ ನೀಡಬೇಕು. ಬೇರೆ ಪಾರ್ಟಿಯಿಂದ ಬಂದಿದ್ರು ಸಿದ್ದರಾಮಯ್ಯಗೆ ಈಗಾಗಲೇ ಸಿಎಂ ಸ್ಥಾನ ಕೊಟ್ಟಾಗಿದೆ. ಹೀಗಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಅವಕಾಶ ಸಿಗಬೇಕು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಪರಮೇಶ್ವರ್ ಇದ್ದಾರೆ. ಶಾಸಕ ಜಮೀರನ್ನ ಮುಂದಿಟ್ಟುಕೊಂಡು ಹೋದ್ರೆ ಸಿದ್ದರಾಮಯ್ಯನವರೇ ನಿಮಗೆ ಒಳ್ಳೆಯದಾಗಲ್ಲ ಅಂತ ಎಚ್ ವಿಶ್ವನಾಥ್ ಹರಿಹಾಯ್ದಿದ್ದಾರೆ. ರಮೇಶ್ ಜಾರಕಿಹೊಳಿ ರಾಜಕೀಯ ತಂತ್ರಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವನಾಥ್ ಮಾತನಾಡಿದ್ದಾರೆ. ಸಿಡಿ ಪ್ರಕರಣದಲ್ಲಿ ಅವರು ಸಿಕ್ಕಾಕೊಂಡಿದ್ದು ದುರಾದೃಷ್ಟಕರ. ಅವರೇ ಸಿಲುಕಿದ್ರೋ ಬೇರೆಯವರು ಸಿಲುಕಿಸಿದ್ರೋ ಗೊತ್ತಿಲ್ಲ. ಹಾಗಾಗಿ ಅವರ ರಾಜಕೀಯ ನಿರ್ಧಾರದ ಬಗ್ಗೆ ಮಾತನಾಡಲು ಆಗಲ್ಲ. ಬಿಜೆಪಿ ಹೈಕಮಾಂಡ್ ಮುಂದೆ ಎಲ್ಲರ ವಿಚಾರ ಹೇಳಲಾಗಿದೆ. ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದು ರಮೇಶ್ಗೆ ಬಿಟ್ಟಿದ್ದು ಅಂತ ಎಚ್ ವಿಶ್ವನಾಥ್ ಹೇಳಿದ್ದಾರೆ.
ತುಮಕೂರು ಜಿಲ್ಲೆ ಕೊರಟಗೆರೆ ಪಟ್ಟಣದಲ್ಲಿ ಸಚಿವ ಆರ್ ಅಶೋಕ್ ಪರ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬ್ಯಾಟ್ ಮಾಡಿದ್ದಾರೆ. ಕಾರ್ಯಕ್ರಮವೊಂದರ ಭಾಷಣದ ಕೊನೆಯಲ್ಲಿ ಮಾತನಾಡಿದ ಪರಮೇಶ್ವರ್, ಸಚಿವ ಅಶೋಕ್ಗೆ ಒಳ್ಳೆಯದಾಗ್ಲಿ, ನಿಮಗೆ ಮತ್ತಷ್ಟು ಶಕ್ತಿ ಬರಲಿ ಎಂದಿದ್ದಾರೆ. ಯಾಕಂದ್ರೆ ಎಲ್ಲಾ ಪಾರ್ಟಿಯಲ್ಲೂ ಸಿಎಂ ಬಗ್ಗೆ ಚರ್ಚೆ ಆಗ್ತಿದೆ, ನಿಮಗೂ ಸಿಎಂ ಆಗುವ ಶಕ್ತಿ ಇದೆ ಅಂತ ಪರಮೇಶ್ವರ್ ಪರೋಕ್ಷವಾಗಿ ಅಶೋಕ್ಗೆ ಶುಭ ಕೋರಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪುರಸಭೆ ಅಧಿಕಾರಿಗಳು ಎಪಿಎಂಸಿ ಜಾಗದಲ್ಲಿರುವಂತಹ ಶೆಡ್ ತೆರವಿಗೆ ಸ್ಥಳೀಯರಿಗೆ ಸೂಚಿಸಿದ್ದಾರೆ. ಇದರಿಂದ ಕಳೆದ 25 ವರ್ಷದಿಂದ ವಾಸವಿರುವಂತಹ ಶೆಡ್ ನಿವಾಸಿಗಳು ಕಂಗಾಲಾಗಿದ್ದು, ನಮಗೆ ಬೇರೆ ಜಾಗ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಶೆಡ್ನಲ್ಲಿ ಮಕ್ಕಳು, ಬಾಣಂತಿಯರು ಇದ್ದಾರೆ. ಜೊತೆಗೆ ಕೋವಿಡ್ನಿಂದ ಕೆಲಸವಿಲ್ಲದೆ ನಮ್ಮ ಬಳಿ ಹಣವೂ ಇಲ್ಲ. ಈಗ ಶೆಡ್ ಖಾಲಿ ಮಾಡಿ ಅಂದ್ರೆ ಎಲ್ಲಿಗೆ ಹೋಗಬೇಕು ಅಂತ ಕಣ್ಣೀರು ಹಾಕಿದ್ದಾರೆ. ನಮ್ಮನ್ನು ಖಾಲಿ ಮಾಡಿಸಬೇಡಿ ಎಂದು ಗೋಗರೆದಿದ್ದಾರೆ. ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಮರಣೋತ್ತರ ಪರೀಕ್ಷೆ ಕಟ್ಟಡ ಬೇರೆಡೆ ನಿರ್ಮಿಸಿ ಅಂತ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ. ಕಟ್ಟಡ ಕಾಮಗಾರಿ ನಡೆಯುತ್ತಿದ್ದ ಸ್ಥಳದಲ್ಲಿ ಜನರು ಧರಣಿ ನಡೆಸಿದ್ದು, ಜನವಸತಿ ಪ್ರದೇಶದಲ್ಲಿ ಮರಣೋತ್ತರ ಪರೀಕ್ಷೆ ಕಟ್ಟಡ ನಿರ್ಮಿಸುವುದು ಬೇಡ ಅಂತ ಪಟ್ಟು ಹಿಡಿದಿದ್ದಾರೆ. ಬೇರೆಡೆ ಕಟ್ಟಡ ನಿರ್ಮಿಸಿ ಅಂತ ಒತ್ತಾಯಿಸಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ವ್ಯಾಪ್ತಿಯ ನಾಗರಹೊಳೆ ಅರಣ್ಯದಲ್ಲಿ 8 ಟ್ರಾಪಿಂಗ್ ಕ್ಯಾಮೆರಾ ಕಳುವು ಮಾಡಲಾಗಿದೆ. ವೀರನಹೊಸಳ್ಳಿ, ಹುಣಸೂರು, ಆನೆಚೌಕೂರು ಸೇರಿ 4 ವಲಯಗಳಲ್ಲಿ ಕ್ಯಾಮೆರಾ ಅಳವಡಿಸಲಾಗಿತ್ತು. ಪ್ರಾಣಿಗಳ ಚಲನವಲನ ಸೆರೆ ಹಿಡಿಯಲು ಕ್ಯಾಮೆರಾ ಹಾಕಲಾಗಿತ್ತು. ಆದರೆ ಮರಗಳರು ಕ್ಯಾಮೆರಾಗಳನ್ನು ಕದ್ದೊಯ್ದ ಶಂಕೆ ಇದ್ದು ಪೊನ್ನಂಪೇಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಸೋಲಿಗೆ ಸಚಿನ್ ತಿಳಿಸಿದ ಕಾರಣ ಏನು? ಒಲಿಂಪಿಕ್ಸ್ನಲ್ಲಿ ಮದ್ಯ ನಿಷೇಧ ಮಾಡಿದ್ದೇಕೆ? ಆಗಸ್ಟ್ನಲ್ಲಿ ವಿಕ್ರಾಂತ್ ರೋಣ ರಿಲೀಸ್ ಆಗೋದು ಪಕ್ಕಾನಾ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಟೋಕಿಯೋ ಒಲಿಂಪಿಕ್ಗೆ 1 ತಿಂಗಳು ಬಾಕಿ ಇರುವಾಗಲೇ ಕ್ರೀಡಾಕೂಟ ನಡೆಯುವ ಪ್ರಮುಖ ಸ್ಥಳಗಳಲ್ಲಿ ಮದ್ಯ ಮಾರಾಟ ಮತ್ತು ಸೇವನೆಯನ್ನ ನಿಷೇಧಿಸಲಾಗಿದೆ. ತಜ್ಞರ ಸಲಹೆಯನ್ನ ಅನುಸರಿಸಿ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ. ಒಲಿಂಪಿಕ್ ಕ್ರೀಡೆಗಳು ನಡೆಯುವ ಟೋಕಿಯೋ, ಒಸಾಕಾ ಮತ್ತಿತರ ಸ್ಥಳಗಳಲ್ಲಿ ಕ್ರೀಡಾಕೂಟ ಮುಗಿಯುವವರೆಗೆ ಮದ್ಯ ಸೇವನೆ ಮತ್ತು ಮಾರಾಟವನ್ನ ಸಂಪೂರ್ಣವಾಗಿ ನಿಷೇಧಿಸಲು ಕೂಟದ ಸಂಘಟನಾ ಸಮಿತಿ ನಿರ್ಧರಿಸಿದೆ. ಮುಂದಿನ ತಿಂಗಳು ನಡೆಯಲಿರೋ ಟೋಕಿಯೋ ಒಲಿಂಪಿಕ್ಸ್ಗೆ ಬ್ರಿಟನ್ ಟೆನ್ನಿಸ್ ತಂಡವನ್ನ ಪ್ರಕಟಿಸಲಾಗಿದೆ. 34 ವರ್ಷದ ಆಂಡಿ ಮರ್ರೆ ಒಲಿಂಪಿಕ್ಸ್ ತಂಡದ ಸಿಂಗಲ್ಸ್ ವಿಭಾಗದಲ್ಲಿ ಸ್ಥಾನ ಪಡೆದಿದ್ದಾರೆ. ಬ್ರಿಟನ್ನ ಹಿರಿಯ ಟೆನ್ನಿಸ್ ಆಟಗಾರನಾಗಿರೋ ಆಂಡಿ ಮರ್ರೆ 2 ಬಾರಿ ಒಲಿಂಪಿಕ್ಸ್ನಲ್ಲಿ ಪದಕವನ್ನ ಗೆದ್ದಿದ್ದಾರೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಸೋಲಿನ ಬಗ್ಗೆ ವಿಮರ್ಶೆಗಳು ಶುರುವಾಗಿದೆ. ಇದರ ಬೆನ್ನಲ್ಲೇ ಟೀಂ ಇಂಡಿಯಾ ಸೋಲಿಗೆ ಕಾರಣ ಏನು ಅನ್ನೋದನ್ನ ಸಚಿನ್ ತೆಂಡೂಲ್ಕರ್ ತಿಳಿಸಿದ್ದಾರೆ. 10 ಎಸೆತಗಳ ಅಂತರದಲ್ಲಿ ಟೀಂ ನಾಯಕ ವಿರಾಟ್ ಕೊಹ್ಲಿ ಹಾಗೂ ಚೇತೇಶ್ವರ್ ಪೂಜಾರ ವಿಕೆಟ್ ಕಳೆದುಕೊಂಡಿತು. ಇದು ತಂಡದ ಮೇಲೆ ಹೆಚ್ಚಿನ ಒತ್ತಡ ಬೀಳುವಂತೆ ಮಾಡಿತು ಎಂದು ತೆಂಡೂಲ್ಕರ್ ಅಭಿಪ್ರಾಯಪಟ್ಟಿದ್ದಾರೆ. ಮೊಟ್ಟಮೊದಲ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಭಾರತದ ಆರ್ ಅಶ್ವಿನ್ ಮತ್ತೊಂದು ದಾಖಲೆ ನಿರ್ಮಾಣ ಮಾಡಿದ್ದಾರೆ. ಗರಿಷ್ಠ ವಿಕೆಟ್ ಪಡೆದ ಕೀರ್ತಿಗೆ ಅಶ್ವಿನ್ ಭಾಜನರಾಗಿದ್ದಾರೆ. 2019-21 ನಡುವೆ ನಡೆದ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಅಶ್ವಿನ್ ಒಟ್ಟು 71 ವಿಕೆಟ್ಗಳನ್ನು ಕಬಳಿಸಿ ಗರಿಷ್ಠ ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ. ಪ್ರಸ್ತುತ ನಡೆದಿರೋ ಪ್ರತಿಷ್ಠಿತ ಯೂರೋ 2020 ಫುಟ್ಬಾಲ್ ಲೀಗ್ಗೂ ಡೆಲ್ಟಾ ರೂಪಾಂತರಿ ಸೋಂಕು ಕಾಲಿಟ್ಟಿದೆ. ಜೂನ್ 17ರಂದು ನಡೆದ ಡೆನ್ಮಾರ್ಕ್ ಹಾಗೂ ಬೆಲ್ಜಿಯಂ ನಡುವಿನ ಪಂದ್ಯದಲ್ಲಿ ಪಾಲ್ಗೊಂಡಿದ್ದ 3 ಪ್ರೇಕ್ಷಕರಲ್ಲಿ ಡೆಲ್ಟಾ ರೂಪಾಂತರಿ ಕಾಣಿಸಿಕೊಂಡಿದೆ. ಅಂದು ಒಟ್ಟು 4,000 ಪ್ರೇಕ್ಷಕರನ್ನ ಟೆಸ್ಟ್ ಮಾಡಲಾಗಿದ್ದು 3 ಸೋಂಕು ಕಾಣಿಸಿದೆ ಎಂದು ಆಯೋಜಕರು ಹೇಳಿದ್ದಾರೆ. ಸೌತ್ ಚಿತ್ರರಂಗದ ಜೊತೆಗೆ ಬಾಲಿವುಡ್ನಲ್ಲೂ ಮಿಂಚುತ್ತಿದ್ದಾರೆ ನಟಿ ತಾಪ್ಸಿ ಪನ್ನು. ತಾಪ್ಸಿ ಹೊಸ ಸಿನಿಮಾ ಬರ್ತಿದೆ ಅಂದ್ರೆ ಅದು ವಿಶೇಷದ ಕಥೆಯೇ ಆಗಿರುತ್ತೆ. ಸದ್ಯ ತಾಪ್ಸಿ ಏಲಿಯನ್ ಆಗಲು ಹೊರಟಿದ್ದಾರೆ. ಹೌದು, ಏಲಿಯನ್ಗಳ ಬಗ್ಗೆ ತಮಿಳಿನಲ್ಲಿ ಸಿನಿಮಾ ಒಂದು ಬರ್ತಿದೆ. ಆ ಚಿತ್ರದಲ್ಲಿ ತಾಪ್ಸಿ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ತಮಿಳಿನ ಸ್ಟಾರ್ ನಿರ್ದೇಶಕ ವೆಟ್ರಿ ಮಾರನ್ ರಾಘವ ಲಾರೆನ್ಸ್ಗಾಗಿ ಕಥೆ ಬರೆದಿದ್ದಾರೆ. ನಟ ಲಾರೆನ್ಸ್ ಈ ಮೂಲಕ ಮತ್ತೊಂದು ಹಿಟ್ ನೀಡಲು ಸಜ್ಜಾಗಿದ್ದಾರೆ. ಸದ್ಯ ಚಿತ್ರದ ಟೈಟಲ್ ಪೋಸ್ಟರ್ ರಿಲೀಸ್ ಆಗಿದೆ. ಅಧಿಕಾರಂ ಅನ್ನೋ ಶೀರ್ಷಿಕೆ ಇಡಲಾಗಿದೆ. ವೆಟ್ರಿ ಮಾರನ್ ಕಥೆಗೆ ದುರೈ ಸೆಂಥಿಲ್ ಕುಮಾರ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ.